ಎಲ್ಲರಿಗೂ ನಮಸ್ಕಾರ. ಎಷ್ಟೇ ಆಯಾಸ ಇದ್ದರೂ, ಎಷ್ಟೇ ಕಷ್ಟ ಆಗಿದ್ದರೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದ ಆ ಒಂದು ಕ್ಷಣದಲ್ಲಿ ಎಲ್ಲವೂ ಮರೆತು ಹೋಗಿತ್ತು. ಕಣ್ಣುಗಳು ಆನಂದದಿಂದ ತುಂಬಿಕೊಂಡಿದ್ದವು. ಮನಸ್ಸಿನಲ್ಲಿ ಹೇಳಲಾಗದಷ್ಟು ಸಂತೋಷ, ನೆಮ್ಮದಿ ಸಿಕ್ಕಿತ್ತು. ಆ ಕ್ಷಣವನ್ನು ನಾವು ಜೀವನ ಪೂರ್ತಿ ಮರೆಯೋದಿಲ್ಲ. ಹೌದು, ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಈಗಾಗಲೇ ಅರ್ಥವಾಗಿರುತ್ತೆ. ನಾವು ಮಂತ್ರಾಲಯ ಹೋಗಿದ್ವಿ. ಅದು ದಿನಾಂಕ 4/8/2026 ಮಂಗಳವಾರ, ಅಂದರೆ ಮೊನ್ನೆ ಅಷ್ಟೇ. ಸೊ ಆ ಒಂದು ಅನುಭವವನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಾಮಿಗಳ ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯಿತು. ಆ ಅನುಭವವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ದಿನಾಂಕ 4/8/2026 ಮಂಗಳವಾರ ನಮಗೆ ಟ್ರೈನ್ ಬುಕ್ ಆಗಿತ್ತು. ಸೊ ಟ್ರೈನ್ ಟೈಮಿಂಗ್ಸ್ ಬಂದುಬಿಟ್ಟು ಅವತ್ತು ಮಂಗಳವಾರ ರಾತ್ರಿ 8:25 ಇತ್ತು. ಅದು ಬೆಳಗ್ಗೆ 3 ಗಂಟೆಗೆ, ಅಂದರೆ ಮರುದಿನ ಬುಧವಾರ 3 ಗಂಟೆಗೆ ಅರ್ಲಿ ಮಾರ್ನಿಂಗು ರೀಚ್ ಆಗಬೇಕಾಗಿತ್ತು, ಬೆಳಗಿನ ಜಾವ ರೀಚ್ ಆಗಬೇಕಾಗಿತ್ತು. ಬಟ್ ಇಲ್ಲಿ ಏನಾಯಿತು ಅಂದರೆ ಟ್ರೈನ್ 8 ಗಂಟೆಗೆ ಟೈಮಿಂಗ್ಸ್ ಇರೋದು, 9 ಆದರೂ ಬಂದಿಲ್ಲ, 10 ಆದರೂ ಬಂದಿಲ್ಲ, 11 ಆದರೂ ಬಂದಿಲ್ಲ. ಏಕೆ ಅಂತ ವಿಚಾರಣೆ ಮಾಡಿದಾಗ ಅಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ, ಸೊ ಅದರಿಂದ ಸ್ವಲ್ಪ ಟ್ರೈನ್ ಲೇಟ್ ಆಗ್ತಾ ಇದೆ ಅಂತೆಲ್ಲ ನಮಗೆ ಮೆಸೇಜ್ ಸಿಕ್ಕಿತ್ತು. ಸೊ 11 ಇಲ್ಲ, 12 ಆದರೂ ಇಲ್ಲ, 1 ಆದರೂ ಇಲ್ಲ, 2 ಆದರೂ ಇಲ್ಲ. ಕೊನೆಗೆ ನಮಗೆ ಟ್ರೈನ್ ಬಂದಿತ್ತು 3 ಗಂಟೆಗೆ. ನೋಡಿ, 3 ಗಂಟೆಗೆ ಮಂತ್ರಾಲಯದಲ್ಲಿ ರೀಚ್ ಆಗೋ ಟ್ರೈನು. ಇನ್ನೂ ನಾವು ಬ್ಯಾಂಗ್ಳೂರಿನಲ್ಲೇ ಇದ್ವಿ, ಮೆಜೆಸ್ಟಿಕ್ನಲ್ಲೇ ಇದ್ವಿ. 3 ಗಂಟೆಗೆ ಟ್ರೈನು ಬಂದಿದ್ದು 3 ಗಂಟೆಗೆ. ಸೊ ಇಷ್ಟಾದರೂ ಟ್ರೈನ್ ಬಂತಲ್ಲ ಅಂತ ಒಂದು ಖುಷಿಯಿಂದ ಟ್ರೈನ್ ಹತ್ತಿದ್ವಿ. ಬಟ್ ಮಾರ್ನಿಂಗು ಅದೇ ಇಲ್ಲಿ ಟ್ರೈನ್ ಲೇಟ್ ಆಗಿದ್ದರೆ ಮತ್ತು ಮಾರ್ನಿಂಗ್ ಎಷ್ಟು ಗಂಟೆಗೆ ರೀಚ್ ಆಗ್ಬೋದು ಹೇಳಿ? 11 ಗಂಟೆಗೆ ರೀಚ್ ಆಯಿತು ಟ್ರೈನ್ ಮಂತ್ರಾಲಯಕ್ಕೆ. ಸೊ ಮಂತ್ರಾಲಯ ಹೋಗಿ ಅಲ್ಲಿ ಒಬ್ಬರನ್ನ ವಿಚಾರ ಮಾಡಿದ್ವಿ, ದರ್ಶನ ಎಷ್ಟೊತ್ತವರೆಗೆ ಇರುತ್ತೆ ಅಂತ ಎಲ್ಲ ಕೇಳಿದಾಗ ಅವ್ರು ಹೇಳಿದರು 2 ಗಂಟೆಗೆ ಎಲ್ಲ ಕ್ಲೋಸ್ ಆಗುತ್ತೆ ದರ್ಶನ, ಮತ್ತು ನಿಮಗೆ 5 ಗಂಟೆಗೆ ಸಿಗೋದು ಅಂತ. ಆವಾಗಂತೂ ನಮಗೆ ತುಂಬಾ ಇದಾಯಿತು, ಯಾಕೆಂದರೆ ಸಂಜೆ ಬೇರೆ 7 ಗಂಟೆಗೆ ನಮಗೆ ರಿಟರ್ನ್ ಟ್ರೈನ್ ಬುಕ್ ಆಗಿತ್ತು. ಸೊ ಅದರಿಂದ 2 ಅವರಲ್ಲೇ ನಾವು ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ರು, ದರ್ಶನ ಮಾಡಲೇಬೇಕು ಅಂತ ಹರಿಬರಿಯಲ್ಲಿ ಹೋಗಿ ರೂಮ್ ಮಾಡಿ, ಸ್ನಾನ ಮಾಡಿ, ಬಟ್ಟೆ ಎಲ್ಲ ಚೇಂಜ್ ಮಾಡಿ ಬೇಗ ದರ್ಶನಕ್ಕೆ ಹೋದ್ವಿ. ದರ್ಶನಕ್ಕೆ ಹೋಗಿ ಅಲ್ಲಿ ನಮಗೆ ನಮ್ಮ ಅದೃಷ್ಟ ಅಂದರೆ ದರ್ಶನದಲ್ಲಿ ಒಂದು ಚೂರೂ ಕೂಡ ಕ್ಯೂ ಇರಲಿಲ್ಲ. ಸೊ ಆರಾಮಾಗಿ ದರ್ಶನ ಮಾಡಿದ್ವಿ ನಾವು ಅಲ್ಲಿ. ಕೆಲವೊಮ್ಮೆ ಪ್ರಯಾಣದಲ್ಲಿ ಕಷ್ಟಗಳು ಬಂದರೂ ಕೂಡ ಕೊನೆಯಲ್ಲಿ ಸಿಗುವ ಆ ಸಂತೋಷ ಇದೆಯಲ್ಲ, ಅದು ಎಲ್ಲಕ್ಕಿಂತ ದೊಡ್ಡದು ಅನ್ನೋ ಅನುಭವ ಈ ಯಾತ್ರೆಯಿಂದ ಆಯಿತು. ಹಾಗೆ ನಮಗೆ ರಾಘವೇಂದ್ರರ ದರ್ಶನ ಅಷ್ಟು ಒಂದು ತುಂಬ ಅಂದರೆ ತುಂಬ ಮನಸ್ಸಿಗೆ, ಅದೇ ಹೇಳಿದ್ನಲ್ಲ, ಮನಸ್ಸನ್ನ ಹೇಳೋಕ್ಕೆ ಆಗಲ್ಲ, ಪದಗಳೇ ಸಾಲದು ಅಂತಲೇ ಹೇಳ್ಬೋದು. ಆ ರಾಯರನ್ನು ಕಂಡ ಆ ಕ್ಷಣ ಇದೆಯಲ್ಲ, ಕಣ್ಣುಗಳು ತುಂಬಿ ಬಂದ ಆ ಕ್ಷಣ ಇದೆಯಲ್ಲ, ಅದನ್ನು ಈ ಲೈಫಲ್ಲಿ ನಾವು ಮರೆಯೋಕ್ಕೆ ಆಗಲ್ಲ. ಅಂಥ ಒಂದು ದಿವ್ಯ ಅನುಭವ ಆಯಿತು ಅಂತಲೇ ಹೇಳ್ಬೋದು. ಈ ಮಂತ್ರಾಲಯದ ಪ್ರಯಾಣ ಖಂಡಿತ ಸುಲಭವಾಗಿರಲಿಲ್ಲ ನಮಗೆ. ಟ್ರೈನು ಲೇಟ್ ಆಗಿರೋದರಿಂದ ಎಲ್ಲವೂ ಕೂಡ ವಿಳಂಬ ಆಗ್ತಾನೇ ಹೋಯಿತು. ಸ್ವಾಮಿಗಳ ದರ್ಶನ ಮಾಡಿದ ನಂತರ ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದೇ ಒಂದು ಭಾವನೆ ಇತ್ತು, ಇಷ್ಟೊಂದು ದೂರ ಕರೆಸ್ಕೊಂಡು ಇಷ್ಟು ಸುಂದರವಾದ ದರ್ಶನ ಮಾಡಿಸಿದ ಆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಖಂಡಿತ ಸಲ್ಲಿಸಲೇಬೇಕಾಗುತ್ತೆ. ಅಂಥ ಒಂದು ದಿವ್ಯ ಅನುಭವ ಆಯಿತು ಅಂತಲೇ ಹೇಳ್ಬೋದು. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಆಹಾ, ಎಂಥ ಲಿರಿಕ್ಸು! ಸೊ ಅದನ್ನು, ಈ ಹಾಡನ್ನು ಬರೆದವರು ಕೂಡ ಅಲ್ಲಿ ಹೋಗಿ ಅನುಭವಿಸಿದ ಅನುಭವವನ್ನೇ ಹೇಳಿದ್ದಾರೆ ಅಂತ ಅನಿಸುತ್ತೆ. ಈ ಹಾಡು ಇಲ್ಲಿ ನನಗೆ ನೆನಪಾಗ್ತಾ ಇದೆ. ನನಗೂ ಕೂಡ, ನಮಗೆಲ್ಲರಿಗೂ ಕೂಡ ಅಂಥ ಒಂದು ದಿವ್ಯ ಅನುಭವ ಮಂತ್ರಾಲಯದಲ್ಲಿ ಆಯಿತು ಅಂತಲೇ ಹೇಳ್ಬೋದು. ರಾಘವೇಂದ್ರ ಸ್ವಾಮಿಗಳಿಗೆ ಅದೆಷ್ಟು ಪ್ರಣಾಮಗಳನ್ನು ಸಲ್ಲಿಸಿದ್ರೂ ಕೂಡ ಅದು ಕಡಿಮೆನೇ. ಹೃದಯದಲ್ಲಿ ಅಚ್ಚಳಿಯದೆ ನಿಂತಿರುವ ಇದೊಂದು ಅದ್ಭುತ ಅನುಭವ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಹಾಗೆ ನಾವು ಸಂಜೆ ಸುಮಾರು 5 ಅಥವಾ 6 ಗಂಟೆವರೆಗೆ ಮಂತ್ರಾಲಯದಲ್ಲೇ ಇದ್ವಿ.
ಅಲ್ಲಿನೇ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ವಿ ದರ್ಶನ ಆದ ನಂತರ. ಹಾಗೆ ಅಲ್ಲಿನ ಎಲ್ಲ ವಾತಾವರಣವನ್ನು ಆಸ್ವಾದಿಸಿದ್ವಿ. ನಮ್ಮ ಬಳಿ ಈಗಾಗಲೇ ಅಂದರೆ ಸಂಜೆ 7 ಗಂಟೆಗೆ ರಿಟರ್ನ್ ರೈಲ್ ಟಿಕೆಟ್ ಇದ್ದ ಕಾರಣ ಬೇರೆ ಸ್ಥಳಗಳನ್ನು ನೋಡೋಕ್ಕೆ ಸಾಧ್ಯವಾಗಲಿಲ್ಲ. ಅಂದರೆ ನಮಗೆ ಟೈಮ್ ಇರಲಿಲ್ಲ. ಟ್ರೈನ್ ವಿಳಂಬದಿಂದ ಎಲ್ಲ ಕೂಡ ಈ ರೀತಿ ಆಗೋಯಿತು, ಅವಸರದಲ್ಲೇ ಆಗೋಯಿತು. ಆದರೂ ಕೂಡ ಯಾವುದೇ ರೀತಿ ಬೇಸರ ಅಂತ ಆಗಲೇ ಇಲ್ಲ ನಮಗೆ. ಯಾಕಂದರೆ ನಮ್ಮ ಈ ಯಾತ್ರೆಯ ಮುಖ್ಯ ಉದ್ದೇಶನೇ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋದಾಗಿತ್ತು. ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು. ಆ ಸಂತೋಷ ಮತ್ತು ಆ ಆಶೀರ್ವಾದವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ನಾವು ಮನೆಗೆ ಹಿಂದಿರುಗಿದ್ವಿ. ನಾವು ಮಂತ್ರಾಲಯದಲ್ಲಿ ಹೆಚ್ಚು ಸ್ಥಳಗಳನ್ನು ನೋಡಲಾಗಲಿಲ್ಲ ಅನ್ನೋ ಏನು ಬೇಸರ ಇಲ್ಲ. ಆದರೆ ಒಂದು ವಿಷಯ ಮಾತ್ರ ಖಚಿತವಾಗಿ ಹೇಳ್ಬೋದು, ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕಾಗಿ ಮಾಡಿದ ಈ ಪ್ರಯಾಣ ನಮ್ಮ ಜೀವನದ ಅತ್ಯಂತ ನೆನಪಿನ ಯಾತ್ರೆ ಆಯಿತು ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳ ದರ್ಶನ ಭಾಗ್ಯ ಲಭಿಸಲಿ. ಎಷ್ಟೋ ಜನ ಕಾಯ್ತಿರ್ತಾರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಸೊ ಎಲ್ಲರಿಗೂ ಕೂಡ ಮಂತ್ರಾಲಯದಲ್ಲಿ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡುವ ಭಾಗ್ಯ ಬೇಗ ಸಿಗಲಿ, ಆದಷ್ಟು ಬೇಗ ಸಿಗಲಿ, ಅವರ ದರ್ಶನ ಸಿಗಲಿ, ಅವರ ಕೃಪೆ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.